ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗಿರಬೇಕು, ಇವತ್ತು ನಾನೊಂದು ರೈಸ್ ಬ್ಯಾಗನ್ನು ರಿಯೂಸ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ. ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾನೇನು ಮಾಡಿದೆ ಅಂದರೆ, ಈ ಒಂದು ರೈಸ್ ಬ್ಯಾಗಿನ ಬಾಟಮ್ ಪಾರ್ಟ್ ಏನು ಸ್ಟಿಚ್ಡ್ ಇರುತ್ತಲ್ವ ಅದನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿಯಾಗಿ ಅಡ್ಡವಾಗಿ 2 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ನನಗಿಲ್ಲಿ ಒಂದು ಎಲೆ ಆಕಾರದಲ್ಲಿ ಒಂದು ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಅದೇ ರೀತಿಯಾಗಿ ನಾನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಟ್ರೇಸ್ ಮಾಡ್ಕೊಂಡಿದ ನಂತರ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಓಪನ್ ಮಾಡಿದ್ರೆ ನೋಡಿ, ಒಂದು ರೀತಿ ಎಲೆ ಆಕಾರದಲ್ಲಿ ನನಗೆ ಈ ಒಂದು ರೈಸ್ ಬ್ಯಾಗಿನ ಪೀಸು ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನೋಡಿ ಈ ಥರದ ಒಂದಷ್ಟು ರಿಬ್ಬನ್ಸನ್ನು ನಾನು ಈಗಾಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಅಥವಾ ಪೋಸ್ಟ್ ಮಾಡ್ತೀನಿ ವಿಡಿಯೋವನ್ನು. ಏನಿಲ್ಲ, ಚಿಕ್ಕ ಚಿಕ್ಕ ಬಟ್ಟೆಗಳೇನು ಉಳಿದಿರತ್ತಲ್ವ ಅದನ್ನೆಲ್ಲ ಜೋಡಿಸ್ಕೊಂಡು ತುದಿ ಜೋಡಿಸ್ಕೊಂಡು ಒಂದು ಉದ್ದ ರಿಬ್ಬನ್ ಮಾಡ್ಕೊಂಡಿರೋದು ಅಷ್ಟೇ. ನನಗೆ ಫ್ರೀ ಟೈಮ್ ಇದ್ದಾಗ ನಾನು ಅದನ್ನು ಮಾಡ್ಕೊಂಡಿರ್ತೀನಿ, ಯಾವುದಾದ್ರೂ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಂಥೇಳಿ. ನಂತರ ಏನು ಮಾಡಬೇಕು ಅಂದರೆ, ಈಗಾಗಲೇ ಈ ರೈಸ್ ಬ್ಯಾಗನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಸೆಂಟರ್ನಿಂದ ನಾವು ಈ ರೀತಿಯಾಗಿ ಒಂದೊಂದೇ ರಿಬ್ಬನ್ ಇಡ್ತಾ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಇದರಲ್ಲಿ ಎಲ್ಲ ರೀತಿಯ ಬಟ್ಟೆಗಳು ಇರೋದ್ರಿಂದ ಇದೊಂದು ಮಲ್ಟಿ ಕಲರ್ಡ್ ಆಗಿ ಕಾಣಿಸುತ್ತೆ ಕೂಡ. ವೈಬ್ರೆಂಟ್ ಲುಕ್ ಅಂತ ಏನು ಹೇಳ್ತೀವಲ್ವ, ಫೈನಲ್ ಪ್ರಾಡಕ್ಟು ಆ ರೀತಿಯಾಗಿ ಕಾಣಿಸುತ್ತೆ. ಸೆಂಟರಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ತುದಿವರೆಗೂ ನಾನು ಕಂಪ್ಲೀಟ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನು ವಿಡಿಯೋ ಲೆಂತು ತುಂಬ ಜಾಸ್ತಿ ಆಗಬಾರ್ದು ಅಂಥೇಳಿ ಇದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ನಾನೇನು ಇಷ್ಟೊಂದು ಸ್ಪೀಡಾಗಿ ಏನು ಸ್ಟಿಚ್ ಮಾಡಿಲ್ಲ, ಹಂಗೆ ತಿಳ್ಕೊಳಕ್ಕೆ ಹೋಗಬೇಡಿ. ಸೊ ಈ ಥರ ಫಾಸ್ಟಾಗಿ ಸ್ಟಿಚ್ ಮಾಡಲೂಬಹುದು, ಯಾಕಂದರೆ ಇದು ಜಸ್ಟ್ ಸ್ಟ್ರೈಟ್ ಸ್ಟಿಚ್ ಅಷ್ಟೇ ಅಲ್ವಾ, ಒಂದ್ರ ಪಕ್ಕ ಒಂದು ಇಟ್ಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡ್ತಾ ಹೋಗೋದು. ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗೂ ಏನಾದರೂ ಡೌಟ್ಸ್ ಬಂದರೆ ಖಂಡಿತ ನನಗೆ ಕಾಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ತುದಿ ಕಡೆ ನೋಡಿ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಅಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂಥ ಬಟ್ಟೆಗಳನ್ನೆಲ್ಲ ತೆಕ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ಈಗ ನಾನು ನೀಟ್ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡ್ತೀನಿ, ನನಗೆ ಬೇಸ್ಗೆ ಒಂದು ಬಟ್ಟೆ ಬೇಕು. ಹಾಗಾಗಿ ಇಲ್ಲಿ ಒಂದು ಮೇನ್ ಬಟ್ಟೆಯನ್ನು ಇಟ್ಕೊಂಡು ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಮತ್ತು ಈ ಒಂದು ಮ್ಯಾಟನ್ನು ಪೈಪಿಂಗ್ ಮುಖಾಂತರ ಕೂಡ ಫಿನಿಶಿಂಗ್ ಮಾಡ್ಕೊಳ್ಬಹುದು, ಇಲ್ಲದೇ ಇದ್ದರೆ ಈ ಥರ ಬೇಕಾದರೂ ಫಿನಿಶಿಂಗ್ ಮಾಡ್ಕೊಳ್ಬಹುದು. ನನಗೆ ಈ ಮೆಥಡು ಸ್ವಲ್ಪ ಕನ್ವೀನಿಯೆಂಟು ಮತ್ತು ಫಾಸ್ಟಾಗಿ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು. ಈಗ ಏನು ಮಾಡ್ತೀನಿ ಅಂದರೆ, ನಾನು ಮಾಡಿರುವಂಥ ಮ್ಯಾಟು ಮತ್ತು ಈ ಒಂದು ಬಟ್ಟೆ ಎರಡನ್ನೂ ಸರಿ ಸೈಡು ಅಡಿಗಡೆ ಬರಬೇಕು, ಉಲ್ಟಾ ಸೈಡು ಮೇಲ್ಗಡೆ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಎಲ್ಲ ಕಡೆ ಪಿನ್ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಸರಿಬಾರ್ದು ಅಂಥೇಳಿ. ಈಗ ಮತ್ತೆ ತುದಿ ಕಡೆ ಕಂಪ್ಲೀಟಾಗಿ ಇದನ್ನು ಸ್ಟಿಚ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಗ ಉಲ್ಟಾ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಸುತ್ತಲೂ ಸ್ಟಿಚ್ಚನ್ನು ಹಾಕೋದೆ ಒಂದು 4-5 ಇಂಚ್ ಆಗುವಷ್ಟು ಜಾಗ ಓಪನ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಗಳನ್ನೆಲ್ಲ ಆ್ಯಸ್ ಯೂಶ್ವಲ್ ಕಟ್ ಮಾಡಿ ತೆಗಿಬೇಕು. ಈಗ ಕಟ್ ಮಾಡಿದ ನಂತರ ನೋಡಿ ಆ ಓಪನ್ ಸ್ಪೇಸ್ ಏನಿತ್ತು ಅಲ್ಲಿಂದ ಈ ಒಂದು ಮ್ಯಾಟನ್ನು ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ ನಂತರ ಇದೊಂದು ಜಾಗ ಏನು ಓಪನ್ ಬಿಟ್ಟಿದ್ವಲ್ಲ ಅದನ್ನು ಈ ಥರ ಫಿನಿಶಿಂಗ್ ಮಾಡ್ತಾ ನಾವು ಕಂಪ್ಲೀಟ್ ಮತ್ತೆ ಸುತ್ತಲೂ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಕಂಪ್ಲೀಟು ಸ್ಟಿಚ್ ಬರಬೇಕು. ನೋಡಿ ಈ ಥರದ್ದಲ್ಲೇ ನೀವು ಐಡಿಯಾ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಶೇಪ್ಸಿನ ಮ್ಯಾಟನ್ನು ಕೂಡ ಟ್ರೈ ಮಾಡಬಹುದು. ಈ ಒಂದು ಮ್ಯಾಟನ್ನು ಕಿಚನ್ನಲ್ಲಿ ನಾವು ಪಾತ್ರೆ ಎಲ್ಲ ತೊಳೆದಿರ್ತೀವಲ್ವ, ಅದು ಹಾಗೆ ನಾವು ಇಟ್ಟರೆ ನೀರು ಕೆಳಗಡೆ ಫ್ಲೋರಿಗೆ ತಾಗ್ತಾ ಇರುತ್ತೆ. ಸೊ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇದರ ಮೇಲೇ ಲೋಟ ಇಡೋದು ಅಥವಾ ಪ್ಲೇಟ್ ಇಡೋದು ಆ ಥರ ಎಲ್ಲ ಮಾಡಿಕೊಂಡ್ರೆ ವಾಟರ್ ಪ್ರೂಫ್ ಆಗಿ ಕೂಡ ಇದು ಇರುತ್ತೆ. ಸೊ ನೋಡಿ ಫೈನಲ್ ಲುಕ್ಕು ಹಿಂಗೆ ಬಂದಿದೆ. ಬ್ಯಾಕ್ ಸೈಡು ಈ ರೀತಿ ಕಾಣಿಸ್ತಾ ಇದೆ, ಹಾಗೆ ಫ್ರಂಟ್ ಸೈಡು ಈ ರೀತಿ ಕಾಣಿಸ್ತಾ ಇದೆ.
ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.